ಸಿಲಿಂಡರ್ ಸ್ಫೋಟಗೊಂಡು ಓರ್ವ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸಿಲಿಂಡರ್ ಸ್ಫೋಟಗೊಂಡು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅರವಿಂದ್ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟ, ಓರ್ವ ಸಾವನ್ನಪ್ಪಿದ್ದಾನೆ. ಸಿಲಿಂಡರ್ ಸ್ಫೋಟಗೊಂಡು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅರವಿಂದ್ 23 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ವೆಂಕಟೇಶ್, ದೇವಿ, ವಿಶಾಲ್ ಸೇರಿ ಮೂವರಿಗೆ ಗಾಯ ಆಗಿದೆ. ವೆಂಕಟೇಶ್ ಎಂಬಾತನ ಸ್ಥಿತಿ ಗಂಭೀರವಾಗಿದ್ದು 7 ಹಿಲ್ಸ್ ಶ್ರೀ ಸಾಯಿ ಪಿಜಿಯಲ್ಲಿ ಸ್ಫೋಟಗೊಂಡಿದೆ. ಕುಂದಲಹಳ್ಳಿ ಕಾಲೋನಿಯಲ್ಲಿರುವಂತಹ ಶ್ರೀ ಸಾಯಿ ಪಿಜಿ ಇಂದು ಸಂಜೆ ಸುಮಾರು 6 ಗಂಟೆಗೆ ಈ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ 23 ವರ್ಷದ ಅರವಿಂದ್ ಸಾವನ್ನಪ್ಪಿದ್ದಾನೆ. ಅರವಿಂದ್ ಜೊತೆಗೆ ವೆಂಕಟೇಶ್, ದೇವಿ, ವಿಶಾಲ್ ಸೇರಿ ಮೂವರಿಗೆ ಗಾಯ ಆಗಿದೆ. ಈ ದುರ್ಘಟನೆಯಲ್ಲಿ ವೆಂಕಟೇಶ್ ಎಂಬುವನ ಸ್ಥಿತಿ ಮಾತ್ರ ಬಹಳಷ್ಟು ಗಂಭೀರವಾಗಿದೆ. ಇದು ನಡೆದಿರೋದು 7 ಹಿಲ್ಸ್ ಶ್ರೀ ಸಾಯಿ ಪಿಜಿಯಲ್ಲಿ. ಶ್ರೀ ಸಾಯಿ ಪಿಜಿ ಏನಿದೆ ಅದು ಕುಂದಲಹಳ್ಳಿಯಲ್ಲಿರೋದು. ಸೊ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು 23 ವರ್ಷದ ಯುವಕ ಅರವಿಂದ್ ಎಂಬಾತ ಸಾವನ್ನಪ್ಪಿದ್ದಾನೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಅದು ಸಿಲಿಂಡರ್. ಸೊ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. 23 ವರ್ಷದ ಅರವಿಂದ್ ಎಂಬಾತ ಸಾವನ್ನಪ್ಪಿರುವಂತಹ ದುರ್ದೈವಿ. ಸೊ ಅರವಿಂದ್ ಒಟ್ಟಿಗೆ ವೆಂಕಟೇಶ್, ದೇವಿ ಹಾಗೂ ವಿಶಾಲ್ ಮೂವರಿಗೆ ಗಾಯ ಆಗಿದೆ. ಅದರಲ್ಲೂ ವೆಂಕಟೇಶ್ ಎಂಬಾತನ ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆಯಂತೆ. ಸೊ ಇದು ನಡೆದಿರೋದು ಕುಂದಲಹಳ್ಳಿಯಲ್ಲಿ, ಅದು ಪಿ ಜಿ ಒಂದರಲ್ಲಿ 7 ಹಿಲ್ಸ್ ಶ್ರೀ ಸಾಯಿ ಪಿ ಜಿ ಅಂತ. ಈ ಪಿ ಜಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸೊ ಇಂದು ಸರಿಸುಮಾರು 6 ಗಂಟೆಗೆ ಈ ಘಟನೆ ನಡೆದಿದೆ. ಸೊ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸೊ 23 ವರ್ಷದ ಅರವಿಂದ್ ಎಂಬಾತ ಸಾವನ್ನಪ್ಪಿದ್ದಾನೆ. ಈ ಘಟನೆ ಬಗ್ಗೆ ಮಾಹಿತಿ ನೀಡ್ತಾರೆ ಎಸ್ ಕೆ ಮಂಜುನಾಥ್. ಈ ಘಟನೆ ಹೇಗಾಯಿತು? ಆದರ್ಶಿನಿ, ಬೆಂಗಳೂರಿನ HL ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕುಂದಲಹಳ್ಳಿ ಅಲ್ಲಿನ 7 ಹಿಲ್ಸ್ ಶ್ರೀ ಸಾಯಿ ಪಿಜಿಯಲ್ಲಿ ಸಾಯಂಕಾಲ ಏನು ಪಿಜಿಯಲ್ಲಿ ಇರ್ತಕ್ಕಂತ ಹುಡುಗರು ಏನಿರ್ತಾರೆ, ಆ ಪಿಜಿ ನಿವಾಸಿಗಳು ಏನಿರುತ್ತೆ ಅವರಿಗೆ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಅನಿಲ ಸೋರಿಕೆ ಆಗಿದೆ. ಅದನ್ನ ಗಮನಿಸದಂತ ಆ ಪಿಜಿಯಲ್ಲಿ ಅಡಿಗೆ ಮಾಡ್ತಕ್ಕಂತ ಏನು ಭಟ್ರಿದ್ದಾರೆ ಅದು ಏಕಾಏಕಿ ಸ್ಟವ್ ಆನ್ ಮಾಡಿದಾಗ ಏಕಾಏಕಿ ಬೆಂಕಿ ಹೊತ್ಕೊಂಡಂತ ಬೆಂಕಿಯಿಂದ ಒಂದು ಸಿಲಿಂಡರ್ ಅಲ್ಲಿ ಸ್ಫೋಟ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ದು ಕೂಡಲೇ ಅಕ್ಕಪಕ್ಕದಲ್ಲಿದ್ದಂಥವ್ರು ಜೊತೆಗೆ ಪಿಜಿಯಲ್ಲಿ ಇದ್ದಂತ ಯುವತಿಯರು ಅಲ್ಲಿಂದ ಓಡಿ ಹೋಗುವಂತ ಕೆಲಸವನ್ನ ಸಹ ಮಾಡಿದ್ರೆ. ಜೊತೆಗೆ ಈ ಘಟನೆಯಿಂದ ಏನು ಆ ಕಿಚನ್ ಏನಿದೆ, ಕಿಚನ್ ಪಕ್ಕದಲ್ಲಿದ್ದಂತ ಒಂದು ಕೊಠಡಿ, ಆ ಕೊಠಡಿಯಲ್ಲಿ 4 ಜನ ವಾಸವಾಗಿದ್ರು. ಅದರಲ್ಲಿ ಬಳ್ಳಾರಿ ಮೂಲದವರೇ 4 ಜನ ವಾಸವಾಗಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆ ಪೈಕಿ ಏನು ಬಳ್ಳಾರಿ ಮೂಲದ ಅರವಿಂದ್ ಎಂಬಾತ ಸಾವನ್ನಪ್ಪಿದ್ದೇನೆ ಅಂತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಏನು ಸುದ್ದಿ ತಿಳಿದು ಕೂಡಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಒತ್ತಿ ಉರಿತಾ ಇದ್ದಂತ ಏನು ಶ್ರೀ ಸಾಯಿ ಪಿಜಿ ಏನಿದೆ, ಆ ಪಿಜಿಯಲ್ಲಿ ಕಿಚನ್ ಅಲ್ಲಿ ಒತ್ತಿ ಉರಿತಾ ಇತ್ತು. ಆ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡಿದ್ರೆ. ಜೊತೆಗೆ ಗಾಯಾಳುಗಳಿದ್ದಂತ 3 ಜನ ಏನು ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಸೋಕೋ ಟೀಮು ಜೊತೆಗೆ HL ಪೊಲೀಸರು ಸಹ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣದಿಂದಾಗಿ ಗ್ಯಾಸ್ ಸೋರಿಕೆ ಉಂಟಾಯಿತು, ಜೊತೆಗೆ ಬೇರೆ ಏನಾದ್ರೂ ಕಾರಣದಿಂದ ಸ್ಫೋಟಗೊಂಡಿದೆಯಾ ಅನ್ನೋದ್ರ ಬಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ HL ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಕೋ ಟೀಮು ಅಷ್ಟೇ ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಗ್ಯಾಸ್ ಅಂದ್ರೆ ಅನಿಲ ಸೋರಿಕೆಯಿಂದ ಸಂಭವಿಸಿದ್ಯಾ ಅಥವಾ ಬೇರೆ ಯಾವುದಾದ್ರೂ ಅನಾಹುತ ಅಂದ್ರೆ ಸ್ಫೋಟಕ್ಕೆ ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದರ್ಶಿನಿ, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ಅದು ಸಿಲಿಂಡರ್
ಅದು ಸಿಲಿಂಡರ್ ಅದು ಸಿಲಿಂಡರ್ ಅದು ಸಿಲಿಂಡರ್